6/3/2024 ಮೊದಲನೇದಾಗಿ ಈ ಪವಿತ್ರಾತ್ಮನ ಕುರಿತಾಗಿ ಕಲಿಯುವಾಗ ಅದರಲ್ಲಿ ಒಂದು 4 ವಿಷಯಗಳಿತ್ತು. ಒಂದು ಇಂಟ್ರೊಡಕ್ಷನ್, ಎರಡನೇದು ಅದನ್ನೊಂದು ಇಂಪಾರ್ಟೆನ್ಸು ಪವಿತ್ರಾತ್ಮ ಆ ಒಂದು ಸ್ಟಡಿ ಬಗ್ಗೆ, ಆಮೇಲೆ ಓಲ್ಡ್ ಟೆಸ್ಟ್ಮೆಂಟ್ ಏನು ಹೇಳ್ತಾ ಇರೋದು, ನ್ಯೂ ಟೆಸ್ಟ್ಮೆಂಟ್ ಏನು ಹೇಳ್ತಾ ಇರೋದು, ಇದ್ರ ಬಗ್ಗೆ ಇತ್ತು. ಅದು ನಮ್ಗೆ ಆಕ್ಚುಲಿ ನನ್ನ ಪ್ರಕಾರ ಒಂದು 6 ಕ್ಲಾಸ್ಗಳು ಅದೇ ವಿಷಯದಲ್ಲಿನೇ ಮುಂದೆ ಹೋಗಿದೆ. ತುಂಬಾ ಶಾರ್ಟ್ ಆಗಿ ನಾನು ಹೇಳ್ತಾ ಇದ್ದೀನಿ, ನೋಟ್ ಮಾಡ್ಲಿಕ್ಕೆ ಯಾರಿಗಾದ್ರೂ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಒಂದ್ಸರಿ ಅನ್ಮ್ಯೂಟ್ ಮಾಡಿ ಹೇಳ್ಬೋದು. ಇಲ್ಲಿ ಹೂ ಇಸ್ ಹೋಲಿ ಸ್ಪಿರಿಟ್ ಅಂತ ಹೇಳುವ, ನಮಗೆ ಈ ಪವಿತ್ರ ಆತ್ಮನು ಯಾರು, ಆ ದೇವರ ಆತ್ಮನು ಯಾರು ಅಂದ್ರೆ ಇದು ಫಸ್ಟ್ ನಮ್ದು ಅವತ್ತಿನ ಟಾಪಿಕ್ ಆಗಿತ್ತು. ಪವಿತ್ರಾತ್ಮನು ಯಾರು? ಈ ಪವಿತ್ರಾತ್ಮನ ಅಂತ ಹೇಳುವಾಗ ಅಲ್ಲಿ ಕನ್ಕ್ಲೂಡ್ ಆಗಿರೋ 4 ವಿಷಯಗಳು. ಈ 4 ವಿಷಯಗಳಲ್ಲಿ ಒಂದು, ನಮ್ಮ ಬಗ್ಗೆ ಆಲೋಚನೆ ಮಾಡುವಂತ ಆಲೋಚನಾಕರ್ತನು ದೇವರಾತ್ಮನು, ನಮ್ಮ ಬಗ್ಗೆ ಯೋಜನೆ ಮಾಡುವಂತ ದೇವರಾತ್ಮನು ಮೊದಲನೇದಾಗಿ. ಅದೆಲ್ಲಿ ಅಂದ್ರೆ ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಇದೆ. ಇದಕ್ಕೆ ಹೆಚ್ಚಿನ ಭಾರವನ್ನು ನಿಮ್ಮ ಮೇಲೆ ಹಾಕಬಾರದೆಂದು ಪವಿತ್ರಾತ್ಮನಿಗೂ ನಮಗೂ ವಿಹಿತವಾಗಿ ತೋರಿತು. ಅಂದ್ರೆ ಅಲ್ಲಿ ಒಂದು ಪಾಠ ಇದೆ, ನಮ್ಗೆ ಎಷ್ಟು ಭಾರ ಕೊಡಬೇಕು ಅಂತ, ಯಾವ ರೀತಿಯಲ್ಲಿ ನಮಗೆ ಆಲೋಚನೆಗಳು ಕೊಡಬೇಕು ಅಂತ ಇರೋದು, ಆಲೋಚನೆ ನಮ್ಮ ಬಗ್ಗೆ ಆಲೋಚನೆ ಮಾಡುವಂತ ದೇವರಾತ್ಮನು. ಎರಡನೇ ವಿಷಯ, ಮಾತಾಡುವಂತ ಆತ್ಮನು. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಇದೆ. ಅದು, ಸಹೋದರರೇ, ಯೇಸುವನ್ನು ಹಿಡಿದುಕೊಂಡವರಿಗೆ ದಾರಿ ತೋರಿಸಿದ ಯೂದನ ವಿಷಯವಾಗಿ ಪವಿತ್ರಾತ್ಮ ದಾವೀದನ ಬಾಯಿಯಿಂದ ಮೊದಲೇ ಹೇಳಿಸಿದ ಶಾಸ್ತ್ರ ವಚನ ನೆರವೇರೋದು ಅವಶ್ಯವಾಯಿತು. ಅಂದ್ರೆ ಏನ್ ಹೇಳಬೇಕಾಗಿರೋದು, ಇಲ್ಲದ್ರೆ ಯಾವ ರೀತಿಯಲ್ಲಿ ನಮಗೆ ಆಗಲಿ ನಮ್ಮ ಪರವಾಗಿ ಆಗಲಿ ಮಾತಾಡುವಂತ ಪವಿತ್ರಾತ್ಮನು. ಮೂರನೇ ವಿಷಯವಾಗಿ ನಾವು ನೋಡಿರೋದು, ನಮಗೆ ದಾರಿ ತೋರಿಸುವಂತ ಪವಿತ್ರಾತ್ಮನು. ನಾವು ಇದ್ರ ಬಗ್ಗೆ ಆ ಸಮಯದಲ್ಲಿ ಎಷ್ಟೋ ಧ್ಯಾನ ಮಾಡಿದೆ. ನಮಗೆ ದಾರಿ ತೋರಿಸುವಂತ, ನಿಜವಾಗ್ಲೂ ಈ 101 ಭಾಗದಲ್ಲಿ ನಾವು ನೋಡುವಾಗ ಅದರಲ್ಲಿ ಎಲ್ಲದನ್ನು ಮುಖ್ಯವಾಗಿರೋದಂತ ಒಂದು ವಿಷಯ ಏನಂತ ಹೇಳಿದ್ರೆ, ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರವಣಿಗೆ ನಮಗೆ ದಾರಿ ತೋರಿಸಿಕೊಡುವಂತ ನಮ್ಮ ಸಹಾಯಕನಾಗಿ, ದೇವರು ಕಳಿಸಿದ ಸಹಾಯಕನಾಗಿ ನಮ್ಮ ಜೊತೆ ಇದ್ದಾರಂತ. ಅವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14 ಮತ್ತೆ 15ನೇ ವಾಕ್ಯದಲ್ಲಿ ಈ ವಿಷಯ ಇದೆ. 4ನೇ ವಿಷಯ ಏನಂತ ಹೇಳಿದ್ರೆ, ಪವಿತ್ರಾತ್ಮನು ನಮಗೆ ಹೆಲ್ಪರ್, ನಮಗೆ ಸಹಾಯ ಮಾಡುವಂತ ಯಾವ ವಿಷಯದಲ್ಲಿ ಹೇಳಿ, ಆತ್ಮೀಯ ವಿಷಯದಲ್ಲಿ, ದೇವರ ಹತ್ರ ಸೇರ್ಲಿಕ್ಕೋಸ್ಕರ, ದೇವರ ಕಡೆಗೆ ತಿರುಗಲಿಕ್ಕೋಸ್ಕರ, ಪ್ರಾರ್ಥನೆ ಮಾಡುವುದಕ್ಕೋಸ್ಕರ, ಇದೇ ರೀತಿಯಲ್ಲಿ ಆತ್ಮೀಕ ಸಂಬಂಧವಾಗಿರೋದ ಎಲ್ಲ ಕಾರ್ಯಗಳಲ್ಲೂ ನಮಗೆ ಸಹಾಯ ಮಾಡುವಂತ ವ್ಯಕ್ತಿ. ಅದು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ನಾವು ನೋಡಿದ್ವಿ. ಇಲ್ಲಿ ನಾವು ನೋಡುವಾಗ ಒಂದು ವಿಷಯ ಏನಂತ ಹೇಳಿದ್ರೆ, ನಮಗೆ ಅಂದ್ರೆ ಒನ್ ಕಾಲ್ಡ್ ಅಲಾಂಗ್ ಸೈಡ್ ಟು ಹೆಲ್ಪ್, ನಮಗೆ ಸಹಾಯ ಮಾಡಲಿಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ಈ ಒಂದು ವಾಕ್ಯ ಭಾಗ, ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 16-17 ವಾಕ್ಯ ನನ್ನ ಪ್ರಕಾರ ಅಂತ ಹೇಳಿದ್ರೆ ನಾವೊಂದು 10-15 ಸೆಷನ್ ಆದ್ರೂ ನಾವು ಈ ವಿಷಯದಲ್ಲಿ ಯೋಚನೆ ಮಾಡಿದೆ, ಪದೇ ಹೇಳ್ತಾ ಇದೆ. ಅದು ಏನಂತ ಹೇಳಿದ್ರೆ, ಆಗ ನಾನು ತಂದೆಯನ್ನು, 16ನೇ ವಾಕ್ಯದಲ್ಲಿ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೇನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು, ಈಗ ನಿಮಗೆ ಎಲ್ಲರಿಗೆ ನೆನಪಾಗಿರ್ಬೋದು, ಯಾವಾಗಲೂ ಹೇಳ್ತಾರೆ ನಿಮಗೆ ಒಬ್ಬ ಸಹಾಯಕನನ್ನು ಕಳಿಸ್ಕೊಡುವಂತ ದೇವರಂದ. ನೋಡಿ, ಇಲ್ಲಿ ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವೆನು. ಆ ಸಹಾಯಕನು ಯಾರಂದ್ರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದ್ರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಈಗ ಈ ರೀತಿಯಲ್ಲಿ ನಾವು ಅವತ್ತು ಧ್ಯಾನ ಮಾಡಿದ ಪ್ರಕಾರ ನಮಗೆ ಎಷ್ಟು ದೇವರ ಕೃಪಾವರದಿಂದ, ದೇವರ ಕರುಣೆಯಿಂದ ಆ ಒಂದು ಸಹಾಯಕನ ಸಹಾಯವನ್ನು ನಾವು ಎಷ್ಟೋ ಸರಿ, ಅದಕ್ಕೆ ಮುಖ್ಯವಾಗಿ ಈ ಒಂದು ವಿಷಯ ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 16 ಮತ್ತೆ 17 ವಾಕ್ಯ ನೋಟ್ ಮಾಡ್ಕೊಳ್ರಿ. ಇಲ್ಲಿ ನಾವು ನೋಡುವಂತ ವಿಷಯ ಇಷ್ಟು ನಾವು ನೋಡುವಾಗ ಪವಿತ್ರಾತ್ಮನ ಕುರಿತಾಗಿ ಕಲಿಬೇಕಾಗಿರೋದ್ರಿಂದ ಅವಶ್ಯಕತೆ, ಇಂಪಾರ್ಟೆನ್ಸ್ ಆಫ್ ದ ಸ್ಟಡಿ ರಿಗಾರ್ಡಿಂಗ್ ದ ಹೋಲಿ ಸ್ಪಿರಿಟ್, ಇದ್ರ ಬಗ್ಗೆ ನಾವು ನೋಡುವಾಗ ನಾವು 3-4 ವಿಷಯಗಳಲ್ಲಿ ನೋಡಿದೆ. ಅದರಲ್ಲಿ ಮುಖ್ಯವಾಗಿ ನೋಡಿರೋದು ಏನಂತ ಹೇಳಿದ್ರೆ, ಯಾಕೆ ಈ ಪವಿತ್ರಾತ್ಮನ ಕುರಿತು ನಾವು ಕಲಿಬೇಕು ಅಂತ ಹೇಳಿದ್ರೆ, ಪವಿತ್ರಾತ್ಮನ ಜೊತೆಯಲ್ಲಿ ಸಂಪರ್ಕದಲ್ಲಿ ನಾವಿರುವಾಗ, ಪವಿತ್ರಾತ್ಮನ ನಮ್ಮ ಜೊತೆ ಇರುವಾಗ
ನಾವು ಪಾಲಿಸಬೇಕಾಗಿರೋದು, ಇಲ್ಲಾಂದ್ರೆ ನಾವು ಮಾಡಬೇಕಾಗಿರೋಂಥ ವಿಷಯಗಳು, ನಾವು ಮಾಡಬಾರದಂತ ಕೆಲವೊಂದು ವಿಷಯಗಳು. ಯಾಕಂದ್ರೆ ಈಗ ಒಂದು ಗೋಲ್ಡ್ ಆಗಲಿ, ಒಂದು ಡೈಮಂಡ್ ಆಗಲಿ ನಾವು ಪರ್ಚೇಸ್ ಮಾಡುವಾಗ ಅದನ್ನ ನಾವು ಸಾಧಾರಣ ಎಲ್ಲೋ ಯಾವುದೋ ಒಂದ್ ಕಡೆ ಇಡ್ತಾ ಇರ್ತಾರ, ಗಾಡಿಯಿಂದ ಇಲ್ಲದ ಬೈಕಿಂದ ಕೀ ಬಿಸಾಕ್ತಾ ಇರ್ತಾರ, ನಾವು ಬಿಸಾಕಲ್ಲ. ಸೇಫ್ ಆಗಿರೋದು ಪ್ಲೇಸ್ ಅಲ್ಲಿ ಅದಕ್ಕೆ ಯಾವ ರೀತಿಯಲ್ಲಿನೂ ಕೇಡಾಗುವ ಆ ಒಂದು ರೀತಿಯಲ್ಲಿ, ಅದಕ್ಕೆ ದೋಷವನ್ನು ಆಗದಲ್ಲೇ, ಯಾರು ಕತ್ಕೊಂಡು ಹೋಗೋದಲ್ಲೇ, ಇಲ್ಲಾಂದ್ರೆ ಯಾವ ರೀತಿಯಲ್ಲಿ ಯಾವುದು ಮಾಡೋದಲ್ಲೇ ಒಂದು ಅಮೂಲ್ಯವಾದ ಸ್ಥಾನದಲ್ಲಿ, ಯಾಕಂದ್ರೆ ಅದರಿಂದ ಆ ಮೌಲ್ಯವನ್ನು ಹೆಚ್ಚಾಗಿರೋದು. ಅದೇ ರೀತಿಯಲ್ಲಿ ಪವಿತ್ರಾತ್ಮನು, ಇಲ್ಲಾಂದ್ರೆ ದೇವರ ಆತ್ಮ ಮೂಲ್ಯವನ್ನು, ವ್ಯಾಲ್ಯೂ ಆಫ್ ದ ಹೋಲಿ ಸ್ಪಿರಿಟ್, ಅದು ತಿಳಿದವರಾಗಿರುವಾಗ ನಾವು ಏನ್ ಮಾಡಬೇಕು, ಏನ್ ಮಾಡಬಾರದು ಅನ್ನೋದ್ರಲ್ಲಿ ಮುಖ್ಯವಾಗಿರೋದು ವಾಕ್ಯ ಏನಂತ ಹೇಳಿದ್ರೆ, ಎಫೆಸದವರಿಗೆ ಬರೆದ ಒಂದನೇ ಪಾಯಿಂಟ್, ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ನಾವು ಅವತ್ತು ಕಲಿತೀವಿ, ದೇವರ ಪವಿತ್ರ ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆ ದಿನಕ್ಕಾಗಿ ಮುದ್ರೆ. ಅಂದ್ರೆ ಇಲ್ಲಿ ನೋಡಿ, ಮೊದಲನೇದಾಗಿ ಏನಂದೇಳಿ, ದುಃಖಪಡಿಸಬಾರದು. ನಮ್ಮ ಹೃದಯದಲ್ಲಿ ನಮಗೆ ಸಹಾಯಕನಾಗಿ ನಮಗೆ ದಾರಿ ತೋರಿಸುವಂತ ವ್ಯಕ್ತಿಗೆ ನಾವು ಯಾವತ್ತೂ ದುಃಖ ಕೊಡಬಾರದು ಅಂದ. ಎರಡನೇದಾಗಿ ಮತ್ತಾಯನ ಸುವಾರ್ತೆಯಲ್ಲಿ 12ನೇ ಅಧ್ಯಾಯದಲ್ಲಿ 31-32ನೇ ವಾಕ್ಯದಲ್ಲಿನೂ, ಆದ ಕಾರಣ ನಿಮಗೆ ಹೇಳುತ್ತೇನೆ, ಮನುಷ್ಯರು ಮಾಡುವ ಪ್ರತಿಯೊಂದು ಪಾಪಕ್ಕೂ ದೂಷಣೆಗೆ ಕ್ಷಮಾಪಣೆ ಉಂಟಾಗುವುದು, ಆದರೆ ಪವಿತ್ರಾತ್ಮನ ದೂಷಣೆಗೆ ಕ್ಷಮಾಪಣೆ ಇಲ್ಲ. ಮೊದಲೇ ಹೇಳುದೇನಂದೇಳಿ, ದುಃಖಪಡಿಸಬೇಡಿರಿ. ಎರಡನೇದು ಹೇಳಿದು, ಅದೇ ಆ ವಿರುದ್ಧವಾಗಿ, ಪವಿತ್ರಾತ್ಮನ ವಿರುದ್ಧವಾಗಿ ನಾವು ಏನಾದ್ರೂ ಮಾಡಿದ್ರೆ ಅದಕ್ಕೆ ಕ್ಷಮಾಪಣೆ ಇಲ್ಲ ಅಂದ. ಇದೆರಡು ವಿಷಯಗಳನ್ನು ಎಚ್ಚರಿಕೆಯಾಗಿ ನಾವು ಹಿಡ್ಕೊಬೇಕು. ಯಾಕಂದ್ರೆ ನಮಗೆ ಪವಿತ್ರಾತ್ಮನ ಸಿಕ್ಕಿರೋದು ಈ ವಿಷಯಗಳು ಮಾಡ್ಲಿಕ್ಕೋಸ್ಕರ ಅಲ್ಲ, ಆ ಸಹಾಯ ನಮಗೆ ಸಿಕ್ಬೇಕು ಅಂತ ಹೇಳಿದ್ರೆ ಪವಿತ್ರಾತ್ಮನ ದುಃಖಪಡಿಸಬಾರದು. ಎರಡನೇದು, ದೂಷಣೆ ಮಾಡಬಾರದು. 32ನೇ ವಾಕ್ಯದಲ್ಲಿ, ಮತ್ತೆ ಬರೆದ ಸುವಾರ್ತೆ 12ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ, ಯಾವನಾದ್ರೂ ಮನುಷ್ಯ ಕುಮಾರನಿಗೆ ವಿರೋಧವಾಗಿ ಮಾತಾಡಿದ್ರೆ, ನೋಡಿ ಇಂಪಾರ್ಟೆನ್ಸ್ ಆಫ್ ದ ಹಾಲಿ ಸ್ಪಿರಿಟ್ ಅಂತ ಹೇಳ್ತಾರೆ. ಇಲ್ಲಿ ಮನುಷ್ಯ ಕುಮಾರನಿಗಿಂತ ಹೆಚ್ಚಾಗಿರೋದೊಂದು ಸ್ಥಾನವನ್ನು ಇಲ್ಲಿ ದೇವರಾತ್ಮನ, ಪವಿತ್ರಾತ್ಮನಿಗೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. ಮನುಷ್ಯ ಕುಮಾರನಿಗೆ ವಿರೋಧವಾಗಿ ಮಾತಾಡಿದ್ರೆ ಅದು ಕ್ಷಮಿಸಲ್ಪಡುವುದು. ಪವಿತ್ರಾತ್ಮನಿಗೆ ವಿರೋಧವಾಗಿ ಮಾತಾಡಿದ್ರೆ ಅವನಿಗೆ ಈಗಲ್ದಲ್ಲಾಗಲಿ ಪರದಲ್ಲಾಗಲಿ, ಎರಡು ಕಡೆನೂ 3 ವಿಷಯ ನಾವು ಇಲ್ಲಿ ನೋಡುವಂತ ವಿಷಯ ಅಂತ ಹೇಳಿದ್ರೆ, ಒಂದು ಏನಂತ ಹೇಳಿದ್ರೆ ದುಃಖ ಪಡಿಸಬಾರದು. ಎರಡನೇದಾಗಿ ದೂಷಣೆ ಮಾಡಬಾರದು ದೇವರ ಆತ್ಮನಿಗೆ ವಿರುದ್ಧವಾಗಿ. ಆಮೇಲೆ ಏನಾಗಿದೆ ಅಂತ ಹೇಳಿದ್ರೆ, ಅವರಿಗೆ ಪವಿತ್ರಾತ್ಮನಿಗೆ ವಿರೋಧವಾಗಿ ಮಾತಾಡಬಾರದು. ಹೃದಯದಲ್ಲಿನೂ ಮತ್ತೆ ನಮ್ಮ ಬಾಯಲ್ಲಿ, ಹೃದಯದಲ್ಲಿ ಹುಟ್ಟಿ ಬಾಯಲ್ಲಿ ಬರುವಂತ ವಿಷಯಗಳಲ್ಲಿನೇ ಈ ಕಾರ್ಯವೆಲ್ಲ ಆಗಿರೋದು. ಅದರಿಂದ ಎಫೆಸದವರ ಬರೆದ ಪತ್ರಿಕೆ 4ನೇ ಅಧ್ಯಾಯ 30ನೇ ವಾಕ್ಯದಲ್ಲಿನೋ, ಮತ್ತಾಯನ ಬರೆಸುವಾತ 12ನೇ ಅಧ್ಯಾಯ 31-32 ವಾಕ್ಯದಲ್ಲಿ ನಾವು ಅವತ್ತು ಓದಿರೋದೇನಂತ ಹೇಳಿದ್ರೆ ಈ 3 ವಿಷಯ. ಯಾಕಂದ್ರೆ ಯಾವ ಕಾರಣದಲ್ಲಿನೋ ಪವಿತ್ರಾತ್ಮನಿಗೆ ಮೋಸ ಮಾಡಬಾರದು, ದುಃಖಪಡಿಸಬಾರದು, ನೋವು ಕೊಡಬಾರದು ಅಂತ ಇರೋದು ವಿಷಯ. ಇದರಲ್ಲಿ ಈ ಪವಿತ್ರಾತ್ಮ, ಹೋಲಿ ಸ್ಪಿರಿಟ್ ಅಂತ ಹೇಳುವಾಗ ನಾನು ಅವತ್ತು ಹೇಳಿದೆ, ಇಸ್ ದ ಗಾಡ್ಸ್ ಪವರ್ ಇನ್ ಆಕ್ಷನ್. ದೇವರ ಶಕ್ತಿಯನ್ನು, ಆಕ್ಷನ್ ಅಂತ ಹೇಳಿದ್ರೆ ಏನ್ ಹೇಳಿ, ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡುವಂತ ಸಂದರ್ಭ ಈ ದೇವರ ಈ ಪವಿತ್ರಾತ್ಮನದ ಹೇಳೋದು. ಇಸ್ ದ ಗಾಡ್ಸ್ ಪವರ್ ಇನ್ ಆಕ್ಷನ್, ಇಸ್ ಎ ಆಕ್ಟಿವ್ ಫೋರ್ಸ್. ಸದಾಕಾಲವನ್ನು ಕೆಲಸ ಮಾಡ್ತಾ ಇರುವಂತ, ಆಕ್ಟಿವ್ ಆಗಿರುವಂತ, ನಾವು ನಿದ್ರೆ ಮಾಡುವಾಗಲೂ, ಕೂತಿರುವಾಗಲೂ, ಎದುರುವಾಗಲೂ, ಏನು ಮಾಡುವಾಗಲೂ, ನಿದ್ರೆ ಮಾಡೋದಲ್ಲೇ ಸದಾ ಕಾಲದಲ್ಲಿ ನಮ್ಮ ಹೃದಯದೊಳಗೆ ಆಕ್ಟಿವ್ ಆಗಿರುವಂತ ದೇವರ ಶಕ್ತಿನೇ ಈ ಹೋಲಿ ಸ್ಪಿರಿಟ್ ಅಂತ ಹೇಳ್ತಾ ಇರೋದು. ಇಲ್ಲಿ ಮೀಕನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಲ್ಲಿ ನಾವು ನೋಡಿದೆ, ನಾನಾದರೂ ಯೆಹೋವನ ಆತ್ಮವೇಶದಿಂದ ಬಲ ಪರಾಕ್ರಮ ನ್ಯಾಯಭರಿತನಾಗಿ ಯಾಕೋಬಿನ ಅದರ ದ್ರೋಹಕ್ಕೆ, ಇಸ್ರೇಲ್ನ ಅದರ ಪಾಪ ಸಾರಲು ಶಕ್ತನಾಗಿದರು. ಯಾರಿಂದ? ಪವಿತ್ರಾತ್ಮ, ದೇವರ ಯೆಹೋವನ ಆತ್ಮಾವೇಶದಿಂದ. ಇಲ್ಲಿರುವಾಗ ಈ ದೇವರ ಈ ಶಕ್ತಿ, ಗಾಡ್ಸ್ ಪವರ್ ಇನ್ ಆಕ್ಷನ್, ದೇವರ ಶಕ್ತಿ ಸದಾ ಕಾಲವನ್ನು ಕೆಲಸ ಮಾಡ್ತಾ ಇರ್ತಾರೆ, ನಮ್ಮನ್ನು ನೋಡ್ತಾ ಇರ್ತಾರೆ. ನಮ್ಮ ಕೆಲಸಗಳಲ್ಲಿ, ನಮ್ಮ ವಿಷಯಗಳಲ್ಲಿ, ನಮ್ಮ ಮಾತುಗಳಲ್ಲಿ, ನಮ್ಮ ಆಲೋಚನೆಗಳಲ್ಲಿ ಸದಾ ಕಾಲವನ್ನು ಅದನ್ನ ಯಾವ ರೀತಿಯಲ್ಲಿ ಅನಲೈಸ್ ಮಾಡಬೇಕು, ಯಾವ ರೀತಿಯಲ್ಲಿ ನನ್ನ ಮಗನಿಗೆ ದಾರಿ ತೋರಿಸ್ಬೇಕು, ತಪ್ಪಾಗಿ ದಾರಿಯಲ್ಲಿ ಹೋಗಿದ್ರೆ ಹಿಡ್ಕೊಂಡ್ ಬರ್ಬೇಕು ಅಂತ ಉದ್ದೇಶದಿಂದ
ಪವಿತ್ರಾತ್ಮನು, ದೇವರಾತ್ಮನು ನಮ್ಮಲ್ಲಿ ಸದಾ ಕಾಲವನ್ನು ಆಕ್ಟಿವ್ ಫೋರ್ಸ್, ದೇವರ ಶಕ್ತಿಯಾಗಿ ನಮ್ಮಲ್ಲಿ ಇರ್ತಾರೆ. ಇದರಲ್ಲಿ ಒಂದು ಬೇಸಿಕ್ ಅವೇರ್ನೆಸ್ ಅಂತ ಹೇಳುವ ನಮ್ಮ 5 ವಿಷಯ ನಾವು ಅವತ್ತು ಕಲಿದ್ವಿ. ಒಂದು ಏನಾಗಿದೆ ಅಂತ ಹೇಳಿದ್ರೆ, ದೇವರು ಸದಾಕಾಲ, ಈಸ್ ಎಟರ್ನಲ್, ಸದಾಕಾಲ ಇರುವಂತ ವ್ಯಕ್ತಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನಾವು ನೋಡಿದ್ವಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ. ಅದೇ ರೀತಿಯಾಗಿ ಈ ದೇವರ ಶಕ್ತಿ ಅಂತ ಹೇಳ್ತಾ ಇರೋದು ಸರ್ವವ್ಯಾಪಿಯ ಎಲ್ಲ ಕಡೆನೂ ಇರುವಂತ ಆತ್ಮನು. ಕೀರ್ತನೆಗಳು 139 7ರಿಂದ 10ನೇ ವಾಕ್ಯದಲ್ಲಿ ಇದೆ. ಕೀರ್ತನೆಗಳು 139 7ರಿಂದ 10ನೇ ತನಕ ಇರೋದು ವಾಕ್ಯಗಳಲ್ಲಿ. ಮೂರನೇದಾಗಿ ಈ ದೇವರ, ಈಗ ಗಾಡ್ಸ್ ಪವರ್ ಇನ್ ಆಕ್ಷನ್ ಅಂತ ಹೇಳುವಾಗ ಆ ಶಕ್ತಿಯನ್ನು ಏನಾಗಿದೆ ಅಂತ ಹೇಳಿದ್ರೆ ಸರ್ವಜ್ಞನು, ಸರ್ವಜ್ಞಾನವನ್ನು ಹೊಂದಿರುವಂತ ವ್ಯಕ್ತಿ ಸರ್ವಜ್ಞನು. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10-11 ವಾಕ್ಯಗಳು. ಇದೆಲ್ಲ ನೀವು ನೋಟ್ ಮಾಡ್ತಾ ಇದಕ್ಕೆ ನಾನು ಈ ತರ ಇದರಲ್ಲಿ ಹೇಳ್ತಾ ಇರೋದು. 3ನೇ ವಿಷಯ ಸರ್ವಜ್ಞನು, ಅಂದ್ರೆ ದೇವರ ಆತ್ಮನು, ಇಲ್ಲ ದೇವರು ಸರ್ವಜ್ಞನು, ಅದೇ ದೇವರ ಆತ್ಮನು, ಅದು ಇದೇ ರೀತಿಯಲ್ಲಿ ಸರ್ವಜ್ಞನು ಆಗಿರುತ್ತೆ. 4ನೇ ವಿಷಯದಲ್ಲಿ ಸರ್ವಶಕ್ತನಾಗಿರುವಂತ ದೇವರು, ದೇವರಾತ್ಮನು. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯದಿಂದ 35ರಿಂದ 37 ತನಕ ಇರೋದು ವಾಕ್ಯದಲ್ಲಿ ಇದಿದೆ, ದೇವರು ಸರ್ವಶಕ್ತನು ಅಂತ ಹೇಳಿದೆ. 5ನೇ ವಿಷಯ ಆಗಿ ನಾನು ನೋಡುವಾಗ ಇದೆಲ್ಲ ಅವಾಗ ತುಂಬಾ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ನಾನು ಹಿಂಗೆ ಕನ್ಕ್ಲೂಡ್ ಮಾಡಿ ಹೇಳ್ತಾ ಇರೋದು. ನೀವು ನೋಟ್ ಮಾಡಿ ಮನೆಯಲ್ಲಿರುವಾಗ ಈ ವಾಕ್ಯಗಳನ್ನು ಓದಿ ಅಭ್ಯಾಸ ಮಾಡ್ರಿ. ಈ ದೇವರು ಪರಿಶುದ್ಧನು, ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 4ನೇ ವಾಕ್ಯದಲ್ಲಿ ಈ ವಿಷಯಗಳಿದೆ. ಇಷ್ಟು ವಿಷಯಗಳು ನಾವು ಆ 2 ಭಾಗದಲ್ಲಿನೂ ನಾನು ಅದು ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಮತ್ತೆ ಮಾಡ್ತಾ ಇಲ್ಲ. ಇದು ಏನಾಗಿದೆ ಅಂತ ಹೇಳಿದ್ರೆ, ಈ 5 ವಿಷಯ ಆದ ಮೇಲೆ ಇದು ಈ ಜೆನೆಸಿಸ್ ಇಂದ ನಮ್ಮ ದೇವರ ಆತ್ಮನ ಕುರಿತಾಗಿ ಕೇಳುವಂತ ಕೆಲವೊಂದು ವಿಷಯಗಳು ನಾವು ನೋಡಿ. ವಾಸ್ ದ ಹೋಲಿ ಸ್ಪಿರಿಟ್ ಫಸ್ಟ್ ಮೆನ್ಷನ್ ಇನ್ ದ ಬೈಬಲ್ ಅಲ್ಲಿನೇ ಮೊದಲನೇದಾಗಿ ದೇವರ ವಾಕ್ಯ ಎಲ್ಲಿ ಸೂಚಿಸಿ ಅಂತ ಹೇಳಿದ್ರೆ, ಆದಿಕಾಂಡ 1ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ, ಭೂಮಿಯು ಕ್ರಮವಿಲ್ಲದೆಯೂ ಬರದಾಗಿ ಇತ್ತು, ಅಧಿಸಾಗರದ ಮೇಲೆ ಕತ್ತಲಿತ್ತು, ದೇವರ ಆತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಇದು ಮೊದಲನೇದಾಗಿ ನಮ್ಮ ವಿಶುದ್ಧ ಗ್ರಂಥದಲ್ಲಿ ಪವಿತ್ರಾತ್ಮನ, ದೇವರಾತ್ಮನ ಕುರಿತಾಗಿ ಹೇಳುವಂತ ಸಂಗತಿ. ಅಲ್ಲಿ ನಮಗೆ ಒಂದು ವಿಷಯ ಓದಾಗುತ್ತೆ, ಈ ಸೃಷ್ಟಿಕರ್ಮದಲ್ಲಿನೋ ಈ ಪಿತಾಪುತ್ರ ಪವಿತ್ರಾತ್ಮ ಅಂದರೆ ಏಕೈಕ ಭಾವದಲ್ಲಿ ಇತ್ತು ಅಂತ ಇರೋದು ನಮಗೆ. ಆದ್ರೆ ಪವಿತ್ರಾತ್ಮನು ಫಸ್ಟ್ ಟೈಮ್ ಕಾಣಿಸಿಕೊಂಡಿರೋದು, ನಿಮ್ಗೆ ಎಲ್ಲರಿಗೇನು ಗೊತ್ತಿರೋ ಒಂದು ವಿಷಯ, ಫಸ್ಟ್ ಟೈಮ್ ಕಾಣಿಸ್ಕೊಂಡಿರೋದು ಲೂಕನ ಸುವಾರ್ತೆ 3ನೇ ಅಧ್ಯಾಯ 21-22ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನ ದೀಕ್ಷಾ ಸ್ನಾನ ಸಮಯದಲ್ಲಿ ಕಾಣಿಸ್ಕೊಂಡಿರೋದು. ಅಲ್ಲಿ ಏನಾದ್ರು 21 ಜನರೆಲ್ಲ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಯೇಸು ಸಹ ಸ್ನಾನ ಮಾಡಿಸಿಕೊಂಡು ಪ್ರಾರ್ಥನೆ ಮಾಡುತ್ತಿರುವುದರಲ್ಲಿ ಆಕಾಶವು ತೆರೆಯಿತು. 22ನೇ ವಾಕ್ಯದಲ್ಲಿ, ಲೂಕನ ಸುವಾರ್ತೆ 3ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ, ಮತ್ತು ಪವಿತ್ರಾತ್ಮನು ದೇಹಾಗಾರವಾಗಿ ಪಾರಿವಾಳದ ಹಾಗೆ ರೂಪದಲ್ಲಿ ಮೊದಲನೇದಾಗಿ ಪ್ರತ್ಯಕ್ಷವಾಗುವಂತ ಪವಿತ್ರಾತ್ಮನ ಒಂದು ನಾವು ಇಲ್ಲಿ ನೋಡ್ತೀವಿ. ಹಾಗೆ ಆತನ ಮೇಲೆ ಇಳಿದನು, ಆಗ ನೀನು ನನ್ನ ಪ್ರಿಯನಾಗಿರುವ ನನ್ನ ಮಗನು, ನಿನ್ನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಇದು ಮೊದಲನೇದಾಗಿ ಪವಿತ್ರಾತ್ಮನ ರೂಪದಲ್ಲಿ ಕಾಣಿಸಿಕೊಳ್ಳುವಂತ ವಿಷಯ. ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 32-34ನೇ ವಾಕ್ಯದಲ್ಲಿ, ಇದಲ್ಲದೆ ಯೋಹಾನನು ಸಾಕ್ಷಿ ಕೊಟ್ಟು ಹೇಳಿದೇನೆಂದ್ರೆ, ದೇವರಾತ್ಮವು ಪಾರಿವಾಳದಂತೆ ಆಕಾಶದಿಂದ ಇಳಿಯುವುದನ್ನು ನೋಡಿದೆನು, ಅದು ಆತನ ಮೇಲೆ ನೋಡಿ. ಇದು ಯೋಹಾನನ, ಸ್ನಾನಿಗನಾದ ಯೋಹಾನನು ಕೊಡುವಂತ ಆ ಒಂದು ಸಾಕ್ಷಿಯಾಗಿ ನಾವಿಲ್ಲಿ ನೋಡ್ಬೋದು. ಇದೇ ರೀತಿಯಲ್ಲಿ ನಾವು ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 13ನೇ ವಾಕ್ಯದಿಂದ 17 ವಾಕ್ಯ ತಂಗೇನು, ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಇದೇ ವಾಕ್ಯಗಳು, ಇದೇ ಕಾರ್ಯಗಳು ನಾವು ನೋಡಬಹುದು. ಅದೇ ರೀತಿಯಾಗಿ ಅಪಸ್ತೋಲ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಾಕ್ಯಕ್ಕೆ ಬರುವಾಗ, ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದಿರಿ.
ಇದು ಯಾಕೆ ನಾವು ನೋಡಿದೆ ಅಂತ ಹೇಳಿದ್ರೆ, ಈ ವಾಕ್ಯದಲ್ಲಿ ಅಂದ್ರೆ ಪವಿತ್ರಾತ್ಮನ ನಾವು ಹೇಗೆ ಪಡ್ಕೊಳ್ಬಹುದು, ಹೇಗೆ ನಮ್ಮಲ್ಲಿ ಬರುತ್ತೆ, ಹೇಗೆ ನಮ್ಮಲ್ಲಿ ರಕ್ಷಣೆ ಆಗುತ್ತೆ, ಹೇಗೆ ನಮ್ಮಲ್ಲಿ ಅದು ನೆಲೆಗೊಂಡಿರುತ್ತೆ ಅಂತ ಹೇಳುವಾಗ ಇಲ್ಲಿ ಅಪೊಸ್ತಲ ಕೃತಿಗಳಲ್ಲಿ ಕೇಳುವಂತ ಪೇತ್ರನ ಹೇಳುವಂತ ಸಂಗತಿ ಇದೆಲ್ಲ ನಿಮಗೆ ಗೊತ್ತಿರೋದ್ರಿಂದ ನಾನು ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತಾ ಇದ್ದೇನೆ. ಅಪೊಸ್ತಲ ಕೃತಿಗಳು 2ನೇ ಅಧ್ಯಾಯ 32ನೇ ವಾಕ್ಯದಲ್ಲಿನೇ ನಿಮಗೆ ಏನ್ ಬೇಕು ಅಂತ ಹೇಳಿದ್ರೆ, ಪವಿತ್ರಾತ್ಮನ ನಿಮಗೆ ಬೇಕು ಅಂತ ಹೇಳಿದ್ರೆ ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಎಸ್, ಇಲ್ಲಿ ನೋಡಿ, ಈ ದೀಕ್ಷಾ ಸ್ನಾನ ಅಂತ ಹೇಳುವಾಗ ಎಲ್ಲಿ ತನಕ ನಾವು ಬಂದಿದ್ವಿ, ಪವಿತ್ರಾತ್ಮ ಸಿಗ್ಬೇಕು ಅಂತ ಹೇಳಿದ್ರೆ ದೀಕ್ಷಾ ಸ್ನಾನ ಮಾಡಬೇಕು ಅಂತ ಬಂದಿದ್ವಿ. ಇಲ್ಲಿ ದೀಕ್ಷಾ ಸ್ನಾನ ಅಂತ ಬರುವಾಗ ಅಲ್ಲಿ ಒಂದು 3-4 ವಿಷಯಗಳಿದೆ. ಒಂದು, ಪಾಪದ ಪರಿಹಾರಕ್ಕೋಸ್ಕರ ಮಾಡುವಂತ ಒಂದು ಕಾರ್ಯ, ದೇವರ ಕಡೆಗೆ ತಿರುಗುವಂತ ಒಂದು ಕಾರ್ಯ, ಮೂರನೇದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ, ಈ ಅಪೊಸ್ತಲ ಕೃತಿಯಲ್ಲಿ 2ನೇ ಅಧ್ಯಾಯ 38ನೇ ವಾಕ್ಯದಲ್ಲಿ ಹೇಳುವಂತ ವಿಷಯಗಳಿದೆಲ್ಲ ಯೇಸು ಕ್ರಿಸ್ತನ ಹೆಸರಿನಲ್ಲಿ. 4ನೇದಾಗಿ ಪವಿತ್ರಾತ್ಮನ ದಾನ. ಇದು ಪವಿತ್ರಾತ್ಮನ ಇನ್ನೊಂದು ಅಪೊಸ್ತಲ ಕೃತಿಗಳು 2ನೇ ಅಧ್ಯಾಯ 1ರಿಂದ 4ನೇ ಅಧ್ಯಾಯ ತನಕ, ಅಪೊಸ್ತಲ ಕೃತಿಗಳು 2ನೇ ಅಧ್ಯಾಯ 1ರಿಂದ 4ನೇ ಅಧ್ಯಾಯದಲ್ಲಿ ಇನ್ನೊಂದು ರೂಪದಲ್ಲಿ, ಅಲ್ಲಿ ಪಂದಕೊಸ್ತ ದಿನದಲ್ಲಿ, ಪಂದಕೊಸ್ತ ಅಂತ ಹೇಳಿದ್ರೆ ಏನ್ ಮೀನಿಂಗ್ ಹೇಳಿ, ಅವತ್ತು ನಾವು ಹೇಳಿದ್ವಿ 50ನೇ ದಿವಸ. ಈ 50ನೇ ದಿವಸದಲ್ಲಿ ಅಂದ್ರೆ 7 ವಾರಗಳ ಹಬ್ಬ ಮುಗಿಸಿದಾದ್ಮೇಲೆ ಪಂಚಸಪ್ತಮ ದಿನದ ಹಬ್ಬವನ್ನು, ಇದೇನೆ ಈ ಪಂದಕೊಸ್ತ ಅಂತ ಹೇಳ್ತಾ ಇರೋದು. ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಅವರು ಕೂಡಿ ಬರುವ ಸಂದರ್ಭದಲ್ಲಿ ಆಗ ಬಿರುಗಾಳಿ ಬೀಸುತ್ತದೋ ಎಂಬುದೋ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯೆಲ್ಲಾ ತುಂಬಿಕೊಂಡಿತ್ತು. 3ನೇ ವಾಕ್ಯದಲ್ಲಿ, ಅದಲ್ಲದೆ ಉರಿಯಂದಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ 4ನೇ ವಾಕ್ಯ, ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮ್ಮ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳು, ಅಂದ್ರೆ ಪವಿತ್ರಾತ್ಮ ಶಕ್ತಿ. ನಾವು ಏನಕ್ಕೆ ಪವಿತ್ರಾತ್ಮ ಕುರಿತು ಕಲಿತಾರೆ ಅಂತ ಹೇಳುವಾಗ, ಅದು ನಾವು ಎಲ್ಲಿ ನಮಗೆ ಇದು ಮಾಡಿದ್ದು, ನಾವು ಪವಿತ್ರಾತ್ಮನ ಕಾರ್ಯ ಶುರುವಾಗ್ತಾ ಇರೋದು ಎಲ್ಲಿ ಹೇಳಿ, ನಮ್ಮ ದೀಕ್ಷಾ ಸ್ನಾನ ಅಂತ ವಿಷಯ ಬರುವಾಗ, ರಕ್ಷಣೆ ಹೊಂದಿ ದೀಕ್ಷಾ ಸ್ನಾನ ಅಂತ ಬರುವಾಗ, ಅದು ಯೇಸು ಕ್ರಿಸ್ತನಿಗೆ ಯಾವ ರೀತಿಯಲ್ಲಿ ದೀಕ್ಷಾ ಸ್ನಾನ ಆಗಿತ್ತು ಅದೇ ರೀತಿಯಲ್ಲಿ ನೀರಲ್ಲಿ ಮುಳುಗಿ ದೀಕ್ಷಾ ಸ್ನಾನ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಹೃದಯದಲ್ಲಿ, ನಮ್ಮ ಆಲೋಚನೆಗಳಲ್ಲಿ, ನಮ್ಮ ಚಿಂತನೆಗಳಲ್ಲಿ ಆಗುವಂತ ಘಟನೆಗಳು, ಆಲೋಚನೆಗಳು, ಅದು ನಮ್ಮ ಒಂದು ಕ್ರಿಸ್ತೀಯ ಜೀವನದಲ್ಲಿ ವಿತೌಟ್ ಹಾಲಿ ಸ್ಪಿರಿಟ್ ಈ ಕಾರ್ಯಗಳನ್ನು ಆಗಲ್ಲ. ಸೊ ಅದಕ್ಕೋಸ್ಕರ ಪ್ರಿಪರೇಷನ್ ಅಂತ ಲೆಕ್ಕದಲ್ಲಿ ಈ ವಿಷಯಗಳು ನೋಡಿ, ಇಲ್ಲಿ ನೋಡಿ, ನಾವು ಆಗಲೇ ಹೇಳಿದ್ವಿ ನಮ್ಮ ಬಗ್ಗೆ ಆಲೋಚನೆ ಮಾಡುವಂತ ಪವಿತ್ರಾತ್ಮ, ದೇವರಾತ್ಮ ನಮ್ಮ ಜೊತೆ ಮಾತಾಡುವಂತ, ನಮಗೋಸ್ಕರ ದೇವರ ಜೊತೆ ಮಾತಾಡುವಂತ ಪವಿತ್ರಾತ್ಮನು, ದೇವರಿಗೆ ಹಿತಕರವಾಗಿರುವ ದಾರಿ ನಮಗೆ ತೋರಿಸಿಕೊಡುವಂತ ಪವಿತ್ರಾತ್ಮನು, ಅದೇ ರೀತಿಯಲ್ಲಿ ನಮಗೆ ಸಹಾಯ ಮಾಡುವಂತ ಪವಿತ್ರಾತ್ಮನು. ಇಲ್ಲಿ ಪ್ರಿಯರೇ, ಈ ಪವಿತ್ರಾತ್ಮ ಅದರಲ್ಲಿನೂ ಎಚ್ಚರಿಕೆ ಮಾತಾಗಿ, ನಾವು ಇಲ್ಲಿ ತನಕ ನೋಡಿರೋದು ಒಂದ್ಸರಿ ಹೇಳ್ತಾ ಇರೋದನ್ನು, ಎಚ್ಚರಿಕೆ ಮಾತಾಗಿ ನಮಗೆ ಹೇಳಿದೆ, ಈ ರೀತಿಯಲ್ಲಿ ನಮಗೆ ಸಹಾಯ ಮಾಡುವಂತ ವ್ಯಕ್ತಿಗೆ 3 ವಿಷಯಗಳು ನಾವು ಮಾಡಬಾರದು. ಒಂದು, ದುಃಖಪಡಿಸಬಾರದು. 2ನೇದು, ದೂಷಣೆ ಮಾಡಬಾರದು. ವಿರೋಧವಾಗಿ ಮಾತಾಡಬಾರದು. ಮುಖ್ಯವಾಗಿ ಪವಿತ್ರಾತ್ಮನ ಕುರಿತ ಇಂಪಾರ್ಟೆನ್ಸ್ ಇಲ್ಲ ಅದರ ಬಗ್ಗೆ ಕಲಿಬೇಕಾಗಿರೋದ್ರಲ್ಲಿ 2 ವಿಷಯ ಮುಖ್ಯವಾಗಿರೋದು. ಒಂದು, ಪವಿತ್ರಾತ್ಮನ ನಮ್ಮ ಜೀವನದಲ್ಲಿ ಏನಕ್ಕೆ, ಅದು ಈ ಇರೋದಂದ್ರೆ ಮೊದಲನೇ ಹೇಳಿದಂತ 4 ವಿಷಯಗಳು. 2ನೇದಾಗಿ ಏನ್ ಎಚ್ಚರಿಕೆಯಾಗಿ ಇಂಪಾರ್ಟೆನ್ಸ್ ಏನಂತ ಹೇಳಿದ್ರೆ, ಯಾವ ರೀತಿಯಲ್ಲಿ ನಾವು ಈ ಕಾರ್ಯಗಳನ್ನು ಮಾಡಬಾರದು, ದುಃಖಿಸಬಾರದು, ದೂಷಣೆ ಮಾಡಬಾರದು, ವಿರೋಧ ಮಾಡಬಾರದು ಅಂತ ಹೇಳುವಾಗ, ಇಲ್ಲಿ ನಾವು ಈ ಸ್ಟೆಪ್ ಮುಗಿದಾಗ ನಮ್ಮ 3ನೇ ಭಾಗಕ್ಕೆ ಬರುವಾಗ ಏನಾಯ್ತು ಅಂತ ಹೇಳಿದ್ರೆ, ಈ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಹಾಲಿ ಸ್ಪಿರಿಟ್, ಈ ಸವಿಶೇಷತೆಗಳು, ಪವಿತ್ರಾತ್ಮನ ಸವಿಶೇಷತೆಗಳನ್ನು ಹೇಳ್ತೀವಿ. ಅಲ್ಲಿ ಏನಂತ ಹೇಳಿದೆ, ಆಗಲೇ ಪವಿತ್ರಾತ್ಮನ ಸವಿಶೇಷಗಳಲ್ಲಿ ನಾವು ಹೇಳುವಾಗ ಏನಂತ ಹೇಳಿದೆ, ಪವಿತ್ರಾತ್ಮನಿಗೇನೋ, ದೇವರಾತ್ಮ ದೇವರಿಗೇನೋ, ಪಿತಾಪುತ್ರ ಪವಿತ್ರಾತ್ಮ ಇವರೆಲ್ಲಲ್ಲಿರುವಂತ 5 ವಿಷಯಗಳು ನಾವು ಆಗಲೇ ನೋಡಿದ್ವಿ. ಏನಂತ ಹೇಳಿ, ಸದಾಕಾಲವೂ ಇರುವಂಥದ್ದು, ಸರ್ವವ್ಯಾಪಿ, ಸರ್ವಜ್ಞನು, ಸರ್ವಶಕ್ತನು, ಪರಿಶುದ್ಧನು ಆಗಿರುವಂತ, ಇದು ಮೊದಲನೇದಾಗಿ ಪವಿತ್ರಾತ್ಮನ ಕುರಿತಾಗಿ ಆಗುವಂತ ಸಂಗತಿ. ಅದ್ರ ಜೊತೆ ನಮಗೆ ದೀಕ್ಷಾ ಸ್ನಾನ ಆಗುವಾಗ ಆಗುವಂತ ಕಾರ್ಯಗಳು ಏನಂತ ಹೇಳಿದ್ರೆ, ಅದು 4 ವಿಷಯ ನಾವು ನೋಡಿದ್ವಿ. ಒಂದು, ಪಾಪದ ಪರಿಹಾರ. 2ನೇದು, ದೇವರ ಕಡೆ ತಿರುಗುವಂತ ಕಾರ್ಯ ಆಗುತ್ತೆ. ಯೇಸು ಕ್ರಿಸ್ತನ ಬಗ್ಗೆ ತಿಳಿಯುವಂಥದ್ದು,
ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೈವವಾಗಿ ಯೇಸು ಕ್ರಿಸ್ತನ ಯಾರಂತ ಗೊತ್ತಾಗಬೇಕಲ್ಲ. ನಾಲ್ಕನೇದಾಗಿ ಪವಿತ್ರಾತ್ಮನ ದಾನವನ್ನು, ದ ಫ್ರೂಟ್ಸ್ ಆಫ್ ಹೋಲಿ ಸ್ಪಿರಿಟ್, ಪವಿತ್ರಾತ್ಮ ದಾನಗಳನ್ನು, ಫಲಗಳನ್ನು ಹೊಂದುವಂತ ಆ ಒಂದು ಸ್ಥಿತಿ ವಿಶೇಷಕ್ಕೆ ನಾವು ಹೋಗುವಂತ ಸಂಗತಿ ಆಗಿದೆ. ಇದೇ ಹೋಗಿ 3ನೇ ವಾರ 23/2024 ನಾವು ನೋಡಿದ ವಿಷಯ ಅಂತ ಹೇಳಿದ್ರೆ ಇದೆ. ಈ ಅಪೊಸ್ತಲ ಕೃತ್ಯಗಳೆಲ್ಲ ನೋಡಿದ ಕಂಟಿನ್ಯೂಷನ್ ಆಗಿ ಅಲ್ಲಿ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಪಾಪದ ಪರಿಹಾರಕ್ಕೆ ದೇವರ ಕಡೆ ತಿರುಗಂತ ಈ ವಿಷಯಗಳೆಲ್ಲ ನಾವು ನೋಡಿದೆಯಲ್ಲ, ಅದೇ ರೀತಿಯಾಗಿ ಪವಿತ್ರಾತ್ಮನ, ದೇವರ ಆತ್ಮನ ದುಃಖಿಸಪಡಿಸಬಾರದು ಅಂತ ಹೇಳಿ ಈ ವಿಷಯಗಳೆಲ್ಲ ಆದ್ಮೇಲೆ ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 41ನೇ ವಾಕ್ಯದಿಂದ ನಾವು ಆಕ್ಚುಲಿ ನಮ್ಮ 3ನೇ ಸೆಷನ್ ಶುರುವಾಗ್ತಾ ಇರೋದು. ಅದೇನಂಗೆ ಅಂತ ಹೇಳಿದ್ರೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಮನಸ್ಸು ಸಿದ್ಧವಾಗಿದ್ರೆ ಸರಿಯಾದ್ರೆ ದೇಹಕ್ಕೆ ಬೆಲೆ ಸಾಲದು. ಇಲ್ಲಿ ಮನಸ್ಸಂತ ಹೇಳ್ತಾ ಇರೋದು ನಿಜವಾಗ್ಲೂ ಕರ್ತನಾದ ಯೇಸು ಕ್ರಿಸ್ತನ ಆಲೋಚನೆ, ಕರ್ತನಾದ ಯೇಸು ಕ್ರಿಸ್ತನ ಹೃದಯದಲ್ಲಿ ಆಗುವಂತ ಸಂಗತಿ ಇದು. ಏನಕ್ಕೆ ಅಂತ ಹೇಳಿದ್ರೆ, ಆ ಆತ್ಮನೋ ದೇವರ ಆತ್ಮನಿಂದ ಶಕ್ತಿಪಟ್ಟು ಎಲ್ಲಾ ರೀತಿಯಲ್ಲೂ ಕೂಡ ಮನುಷ್ಯರೂಪಿಯಾಗಿ ಸೃಷ್ಟಿಸಲ್ಪಟ್ಟಿರೋದಂತ ಕರ್ತನಾದ ಯೇಸು ಕ್ರಿಸ್ತನಿಗೆ ಏನಂತ ಹೇಳಿದ್ರು, ಸಿದ್ಧವಾಗಿದೆ ಸರಿ ಆದ್ರೆ ದೇಹಕ್ಕೆ ಬೆಲೆ ಸಾಲದು. ಪ್ರೇರೆ ಆ ಶಕ್ತಿ ನಮ್ಮಲ್ಲಿ, ಆ ಪವಿತ್ರಾತ್ಮನ ಶಕ್ತಿ ನಮ್ಮ ಮನಸ್ಸು ಶರೀರವನ್ನು ಎರಡನ್ನೂ ಬೆಲಹೀನವಾಗಿರುವಾಗ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಕಳಿಸಿಕೊಟ್ಟಂತ ಪವಿತ್ರಾತ್ಮನ ಆ ಶಕ್ತಿ, ಅದನ್ನ ಇಂಪಾರ್ಟೆನ್ಸು, ಅದು ಎಷ್ಟು ಮುಖ್ಯವಾಗಿದೆ ಅಂತ ನಮಗಿರ್ಬೇಕು. ಈ 3ನೇ ಭಾಗದಲ್ಲಿ ನಾವು ಅವತ್ತು ಡಿಸ್ಕಸ್ ಮಾಡಿದ ವಿಷಯ ಅಂತ ಹೇಳಿದ್ರೆ, ಹಳೆ ಒಡಂಬಡಿಕೆಯಲ್ಲಿ ಎಲ್ಲಿ ಯಾವ ರೀತಿಯಲ್ಲಿ ಕರ್ತನಾದ ಆ ಪವಿತ್ರ ಈ ದೇವರ ಆತ್ಮನ ಪ್ರಭಾವವನ್ನು, ಒಂದು ಕರ್ತನ ಆತ್ಮನ ಯಾರು ಅಂತ ಹೇಳುವಾಗ ಯೆಶಾಯನ ಪ್ರವಾದನ ಗ್ರಂಥ 11ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಕರ್ತನ ಆತ್ಮನೋ ಯಾರು ಅಂತ ಒಂದು ಪ್ರಶ್ನೆ ಮಾಡಿದ್ರೆ, ಯೆಶಾಯನ ಗ್ರಂಥದಲ್ಲಿ 11ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಆ ಅಂಗುರದ ಮೇಲೆ ಮೊದಲನೇ ಪಾಯಿಂಟ್ ಜ್ಞಾನ ವಿವೇಕದಾಯಕ ಆತ್ಮ, ಎರಡನೇದು ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ಮೂರನೇದು ತಿಳುವಳಿಕೆಯನ್ನು ಕೊಡುವಂತ ಆತ್ಮ, ನಾಲ್ಕನೇದು ಯೆಹೋವನ ಭಯವನ್ನು ಉಂಟು ಮಾಡುವಂತ ಆತ್ಮನೋ. ಈ ದೇವರ ಆತ್ಮನು ಯಾರು ಅಂತ ಹೇಳುವಾಗ, ಪವಿತ್ರಾತ್ಮನು ಯಾರು ಅಂತ ಹೇಳುವಾಗ ಪ್ರಿಯರೇ, ನಮಗೆಲ್ಲ ಗೊತ್ತಿರಬೇಕಾಗಿರೋದಂತ ವಾಕ್ಯ ಭಾಗ ಇದು. ಯೆಶಾಯನ ಗ್ರಂಥ 11ನೇ ಅಧ್ಯಾಯ 2ನೇ ವಾಕ್ಯ. 4 ಪಾಯಿಂಟ್ ಹೇಳಿದ್ದು ಒಂದ್ ಸ್ವಲ್ಪ ಹೇಳಿ, ರಿಪೀಟ್ ಮಾಡಿ. 4ನೇದಾ? 4ನೇ ನೋಡಿ, ಯಾವುದು ಮಿತ್ರ ಓದಿ. ಯೆಶಾಯನ ಗ್ರಂಥ 11ನೇ ಅಧ್ಯಾಯ 2ನೇ ವಾಕ್ಯ. ಆಲೋಚನಾ ಪರಾಕ್ರಮ, ಅಂಗುರದ ಮೇಲೆ ಜ್ಞಾನದ ವಿವೇಕದಾಯಕದ ಆತ್ಮ, ಎರಡನೇದು ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ಮೂರನೇದು ತಿಳುವಳಿಕೆಯನ್ನು, ನಾಲ್ಕನೇದು ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ. ಅಂದು ಯೆಹೋವನ ಆತ್ಮವೇ ನೆಲೆಗೊಂಡಿರುವುದು. ಇದು ಹೇಳುವಾಗ ಪ್ರಿಯರೇ, ನಮ್ಮ ಹೃದಯದಲ್ಲಿ ನಮ್ಮ ಆಲೋಚನೆಗಳಲ್ಲಿ ಇರಬೇಕಾಗಿರೋ ವಿಷಯ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದೆ ಪಿತಾ ಪುತ್ರ ಪವಿತ್ರಾತ್ಮ ಅಂತ ಹೇಳುವಾಗ ಈ ಮೂರಲ್ಲಿ 4 ವಿಷಯಗಳು ಇದು ತಿಳಿದ ವ್ಯಕ್ತಿಗಳಾಗಿದ್ರೆ, ಕ್ರೈಸ್ತರಂತ ಹೇಳೋದು, ಇವತ್ತು ನಾನು ಫಸ್ಟ್ ಮೀಟಿಂಗ್ ನಮ್ಮ ಚರ್ಚಲ್ಲಿ ಮಾತಾಡಿದಂದ್ರೆ, ಕ್ರೈಸ್ತರಂತ ಹೇಳುವ ಏನ್ ಹೇಳಿ, ಕ್ರಿಸ್ತನಲ್ಲಿ ಇರುವಂತ ಭಾವವನ್ನು ಇರುವಂತ ವ್ಯಕ್ತಿಗಳಾಗಿರ್ಬೇಕು ಅಂತ. ಹೆಸರಿಗೆ ಕ್ರೈಸ್ತರಂತ ಹೆಸರಲ್ಲ. ಅದೇ ರೀತಿಯಲ್ಲಿ ಇಲ್ಲಿ ನೋಡಿ, ಪವಿತ್ರಾತ್ಮನು ನಮ್ಮಲ್ಲಿ ಇರುವಾಗ ನಮ್ಮಲ್ಲಿ ಏನಿರ್ಬೇಕು ಅಂತ ಹೇಳಿದ್ರೆ, ಜ್ಞಾನ ವಿವೇಕದಾಯಕವಾಗಿರೋದೊಂದು ಬುದ್ಧಿ ನಮಗೆ ಇರಬೇಕು. ಯಾಕಂದ್ರೆ ಈ ಆತ್ಮನ ನಮಗೆ ಕೊಡ್ತಾ ಇರೋದು ವಿಷಯ ಇದು. ಅದೇ ರೀತಿಯಾಗಿ ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವಂತ ಆತ್ಮಗಳು. ಇದು ಯಾವ ವಿಷಯದಲ್ಲಿ? ಪ್ರಪಂಚದಲ್ಲಿ ಗಲಾಟೆ ಮಾಡ್ಲಿಕ್ಕೆ, ಯುದ್ಧ ಮಾಡ್ಲಿಕ್ಕೆ ಬಾಕಿರೋದು ವಿಷಯಗಳೆಲ್ಲ ಎಲ್ಲ ಹೇಳ್ತಾ ಇರೋದು. ಈ ಲೋಕದಲ್ಲಿ ನಾವು ಜೀವಿಸುವಾಗ ಪಾಪಗಳ ಜೊತೆ, ಪ್ರಾಪಂಚಿಕವಾಗಿರೋದು ಕಾರ್ಯಗಳು ನಮ್ಮ ಜೊತೆ ಬರುವಾಗ ಅದರಲ್ಲಿ ಯಾವ ರೀತಿಯಲ್ಲಿ ಹೆಂಗೆ ನಾವು ಅದರಿಂದ ಬಚಾವ್ ಆಗಬೇಕು, ನಮ್ಮನ್ನ ನಾವು ಕಾಪಾಡಬೇಕು ಅಂತ ಹೇಳುವಂತ ಆತ್ಮನು. ಆಮೇಲೆ ಏನಂತ ಹೇಳಿ, ಒಳ್ಳೆಯದನ್ನ ಕೆಟ್ಟದನ್ನ ತಿಳುವಳಿಕೆಯನ್ನು ಕೊಡುವಂತ ಆತ್ಮನು. 4ನೇ ವಿಷಯದಲ್ಲಿ ಯೆಹೋವನ ಭಯವನ್ನು, ಯೆಹೋವನ ಭಯಭಕ್ತಿ ಇಲ್ಲಾದ್ರೆ ನಿಜವಾಗಲೂ ಹೇಳ್ತಾನಲ್ಲ, ನಾವೆಲ್ಲ ನಮ್ಮ ಎಲ್ಲ ಜೀವನದಲ್ಲಿ ಒಂದು ಹಂತದಲ್ಲಿ ಆಗುವಂತ ಕಾರ್ಯಗಳಿದು. ಜೀವನದಲ್ಲಿ ಬೇಕಾಗಿರೋದೆಲ್ಲ ಆಯ್ತು, ಹಣ ಆಯ್ತು, ಆಸ್ತಿ ಆಯ್ತು, ಅಂತಸ್ತು ಆಯ್ತು, ಹೆಸರಿದೆ, ಒಳ್ಳೆ ಹೆಸರಿದೆ, ಆರೋಗ್ಯ, ಸಮಾಧಾನ, ಸಂತೋಷ ಎಲ್ಲದನ್ನು ದೇವರು ಕೊಟ್ಟಿದ್ದಾರೆ, ನನಗೆ ಏನು ಕಮ್ಮಿ ಮಾಡಿಲ್ಲ ಅಂತ ಹೇಳುವಾಗ ಏನಾಗುತ್ತೆ, ನಮ್ಮಲ್ಲಿ ಸ್ವಲ್ಪ ಕಣ್ಣು ಮುಚ್ಚಿ ಕತ್ಲೆ ಆಗುತ್ತೆ. ಪಾಪ ಇಲ್ಲ, ಪರವಾಗಿಲ್ಲ ಬಿಡಿ, ದೇವರು ನನಗೆ ಎಲ್ಲ ಕೊಟ್ಟಿದ್ದಾರೆ, ದೇವರು ನನಗೆ ಗೊತ್ತು. ಆ ಒಂದು ಲೆಕ್ಕದಲ್ಲಿ ನಮ್ಮನ್ನೇ ನಾವು ಹೆಚ್ಚಿಸುವಂತ ಮುಖ್ಯವಾಗಿರೋ ಸ್ಥಾನ ದೇವರಿಗೆ ಕೊಡೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನೇ ನಾವು ಹೆಚ್ಚಿಸುವಂತ ಒಂದು ಅವಸ್ಥೆಗೆ ಹೋಗುತ್ತೆ. ಇಲ್ಲಿ ನೋಡಿ, ನೋಡಿ ಆ ತಿಳುವಳಿಕೆಯನ್ನು
ಒಳ್ಳೆಯದನ್ನು ಕೆಟ್ಟದನ್ನು ಮಗನೇ ಮಗಳೇ ನೀನು ಇದು ಮಾಡಬಾರ್ದು, ಇದು ಮಾಡಬೇಕು. ಇದು ಸದಾಕಾಲವನ್ನು ಹೇಳುವಂತ ವಿಷಯ. ಈ ವ್ಯಕ್ತಿ ಇಲ್ಲಿ ನೋಡಿ, ಈ ಆತ್ಮವನ್ನು ಈ ವಿಷಯ ಹೇಳುವಾಗ ಈ ವ್ಯಕ್ತಿ ಅಂದ್ರೆ ಆ ಅಂಗುರದ ಮೇಲೆ, ಇದು ಹೇಳೋದು ಯಾರ ಬಗ್ಗೆನೂ ಅಲ್ಲ, ದಾವೀದನ ಬಗ್ಗೆ, ಜೆಸೆಯ 8ನ ಮಗನ ಬಗ್ಗೆ ಹೇಳುವಂತ ವಿಷಯ ಇದು. ಆದ್ರೆ ನಮ್ಮ ವಿಶ್ವಾಸ ಜೀವನದಲ್ಲಿ ಪ್ರಿಯರೇ, ಇದು ನಮ್ಮ ಬಗ್ಗೆ ಹೇಳುವಂತ ಆ ಒಂದು ಜೀವವುಳ್ಳ ವಾಕ್ಯ ಇದು. ಆ ಕಾಲದಲ್ಲಿ ದಾವೀದನ ಬಗ್ಗೆ ಹೇಳಿದ್ರೆ ಇವತ್ತು ವಿಶ್ವಾಸಿಗಳಾಗಿ ದೇವರ ಎರಡನೇ ಬರೋಣ ಕಾಯುವಂತ ವ್ಯಕ್ತಿಗಳಾಗಿ ನಮಗೆ ಹೇಳುವಂತ ವಾಕ್ಯ ಇದು. ಇಲ್ಲಿ ನೋಡಿ, ಈ ಇವನಿಗೆ ಹೇಳಿದ ದಾವೀದನಿಗೆ ಹೇಳಿದಂತ ವಿಷಯಕ್ಕೆ ನೋಡಿ, 1 ಸಮುವೇಲ 16ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, 1 ಸಮುವೇಲ 16ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ಆದರೆ ಯೆಹೋವನು ಸಮುವೇಲನಿಗೆ ನೀನು ಅವನ ಚೆಲುವಿದ್ಯೆಯನ್ನು ನೀಳವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿನ. ಅಂದ್ರೆ ಇದು ಯಾರ ಬಗ್ಗೆ ಹೇಳ್ತಾ ಇರೋದು? ಮೊದಲನೇ ಮಗನ್ನ ನೋಡುವಾಗ, ಯಾರ್ದು ಜೆಸೆ ಮೊದಲನೇ ಮಗನ್ನೇ ನೋಡುವಾಗ ಅವ್ನು ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾನೆ, ಹೈಟ್ ಇದ್ದಾನೆ, ಬೆಳ್ಳಕ್ಕಿದ್ದಾನೆ, ತುಂಬಾ ಚೆನ್ನಾಗಿರೋದ್ರಿಂದ ಇದೇ ಇರೋದಂತ ಯಾರು ಅನ್ಕೊಂಡಿದ್ದಾರೆ? ಸಮುವೇಲನ ಅನ್ಕೊಂಡಿದ್ದಾರೆ. ದೇವ್ರು ಆಯ್ಕೆ ಮಾಡ್ಲಿಕ್ಕಿರೋದು. ನೀನು ಬೇಡ, ಯೆಹೋವನು ಮನುಷ್ಯರೆಂದೇ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನು ನೋಡುವನಾಗಿದ್ದಾನೆ ಅಂದನು. ಪ್ರಿಯರೇ, ನೋಡಿ, ಪವಿತ್ರಾತ್ಮನಿಗೆ ನಮ್ಮ ಜೀವನದಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಅಂತ ಹೇಳಿದ್ರೆ ಇದು ಈ ವಿಷಯದಲ್ಲಿ ನಮ್ಮ ಅಂದಚಂದಗಳು, ನಮ್ಮ ಆಸ್ತಿಗಳು, ನಮ್ಮ ಬಾಕಿ ಇರೋದು ವಿಷಯಗಳು, ನಮ್ಮ ಬೆಂದು ಬೆಲಬಿತ್ತಾದಿಗಳು, ಸ್ಥಾನಗಳು, ಹೆಸರು, ಇದು ಯಾವತ್ತೂ ಅಲ್ಲ ದೇವರಿಗೆ ಬೇಕಾಗಿರೋದು. ನಮ್ಮ ಹೃದಯದಲ್ಲಿ ಇರುವಂತ ಆಲೋಚನೆಗಳು, ಈ ಆಲೋಚನೆಗಳು ಪವಿತ್ರವಾಗಿರ್ಬೇಕು ಅಂತ ಹೇಳಿದ್ರೆ ಆ ದೇವರಾತ್ಮನ ಪವಿತ್ರಾತ್ಮನ ಪ್ರಭಾವವನ್ನು ನಮ್ಮ ಜೀವನದಲ್ಲಿ ಇರಬೇಕು. ಇದು ನಾವು ಅವತ್ತು ನೋಡಿರೋದು. ಅದೇ ರೀತಿಯಾಗಿ ಇದು ಆ ರೀತಿಯಲ್ಲಿ ನೋಡ್ಲಿಕ್ಕೆ ದೊಡ್ಡ ಮಗನ ನೋಡ್ಲಿಕ್ಕೆ ಕಾರಣ 16ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಲ್ಲಿ ಇದೆ. ಯಾವುದು? 1 ಸಮುವೇಲ 16:12ನಲ್ಲಿ ಅವನು ಬಣ್ಣದವನು, ಸುಂದರ ನೇತ್ರನು, ನೋಟಕ್ಕೆ ರಮಣೀಯನೂ ಆಗಿರೋದ್ರಿಂದ. ಇದು ಯಾವುದನ್ನು ದೇವರಿಗೆ ಬೇಕಾಗಿಲ್ಲ. ಇಲ್ಲಿ ನೋಡಿ, ಅದೇ ರೀತಿಯಲ್ಲಿ 16ನೇ ಅಧ್ಯಾಯ 13ನೇ ವಾಕ್ಯ ನೀವು ಒಂದ್ಸರಿ ಓದ್ಕೊಳ್ಳಿ. ಅಲ್ಲಿ ಈ ಕೊನೆಗೆ ಬರೋದಂತ ವಿಷಯ ಏನಂತ ಹೇಳಿದ್ರೆ 9ನೇ ಅಧ್ಯಾಯ 16-17 ವಾಕ್ಯದಲ್ಲಿ ಇಲ್ಲ, ಇದು ಆಕ್ಚುಲಿ ದಾವೀದನ ಬಗ್ಗೆ ಹೇಳುವಂತ ಸಂಗತಿ. ನಾವು ಅವತ್ತೆಲ್ಲ ಅದು ಅಭ್ಯಾಸ ಮಾಡಿದ್ದೀನಿ. ಅದರಲ್ಲಿ ಇನ್ನೊಂದು ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸೌಲನ ವಿಷಯದಲ್ಲಿ ಇಲ್ಲಿ ನಾವು ನೋಡಿದ್ವಿ, ಅವರ ಅರಸನಾದ ನೋಡಿ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಪವಿತ್ರಾತ್ಮನ ಕೃಪಾವರದಲ್ಲಿ ಜೀವಿಸುವಂತ ವಿಷಯಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 2 ವ್ಯಕ್ತಿಗಳನ್ನ ನಾವು ಇಲ್ಲಿ ನೋಡ್ತೀವಿ. ನಾವು 5ನೇ ಭಾಗದಲ್ಲಿ ನಾವು ನೋಡುವ 2 ವ್ಯಕ್ತಿಗಳನ್ನ ನೋಡುವಾಗ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಒಂದು ಸೌಲನು, ಇನ್ನೊಂದು ದಾವೀದನು. ಇವರು ಇಬ್ಬರನ್ನು ಆಕ್ಚುಲಿ ಸೌಲನನ್ನು ದೇವರ ಆಯ್ಕೆ ಮಾಡಿದಂತ ವ್ಯಕ್ತಿ. ಆದ್ರೆ ಜೀವನದಲ್ಲಿ ಎಲ್ಲ ಆದ್ಮೇಲೆ ಪ್ರಾಪಂಚಿಕ ಮನುಷ್ಯರ ತರ ದೇವರಿಂದ ದೂರ ಹೋಗಿರುವ ಸೌಲನಿಗೆ ಏನಾಗಿದೆ ಅಂತ ಹೇಳಿದ್ರೆ, ಒಂದು ನೋಡಿ, 1 ಸಮುವೇಲ 14ನೇ ವಾಕ್ಯದಲ್ಲಿ, ನಾನು ಎಷ್ಟು ಹೇಳ್ತಾರೆ ನೀವು ನೋಟ್ ಮಾಡ್ಕೊಳ್ಳಿ. 1 ಸಮುವೇಲ 16ನೇ ಸದ್ಯದಲ್ಲಿ 1 ಸಮುವೇಲ 16ರಲ್ಲಿ 1ನೇ ವಾಕ್ಯದಲ್ಲಿ ಅಂತ ಹೇಳ್ತಾರೆ, ಸೌಲನು ಅಯೋಗ್ಯನೆಂದು ದೇವರಿಗೆ ಗೊತ್ತಾಯ್ತು, ಇವನು ಇನ್ನು ನನ್ನ ದಾರಿ ತಪ್ಪಿಯಿಂದ ಆಚೆ ಹೋಗಿದೆ. ಅದೇ 1 ಸಮುವೇಲ 16ನೇ ಅಧ್ಯಾಯದಲ್ಲಿ 14ನೇ ವಾಕ್ಯದಲ್ಲಿ ಯೆಹೋವನ ಆತ್ಮವು ಸೌಲನನ್ನು ಬಿಟ್ಟು ಹೋಯಿತು. ಪ್ರಿಯರೇ, ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ನಮಗೆಲ್ಲರಿಗೇನು ಗೊತ್ತಿರೋಂಥ ವಿಷಯ, ಸದಾಕಾಲವನ್ನು ನಮ್ಮ ಜೊತೆ ಇರಲಿಕ್ಕೆ ದೇವರನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪವಿತ್ರಾತ್ಮನ ಕಳಿಸ್ಕೊಟ್ಟಿರೋದು. ಆದರೆ ಈ ದೇವರ ಆತ್ಮನ ಪ್ರಭಾವವು ನಮ್ಮಲ್ಲಿ ಪ್ರಕಟವಾಗಬೇಕು ಅಂತ ಹೇಳಿದ್ರೆ, ಇಲ್ಲಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಆತ್ಮವು ಸೌಲನನ್ನು ಬಿಟ್ಟು ಹೋಯ್ತು ಅಂತ ಹೇಳ್ತಾರೆ. ಇಲ್ಲೇ ನಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ. ಯಾವತ್ತಾದ್ರೂ ಒಂದಿನ ನನ್ನ ಮಗನು ಮಗಳು ತಿರುಗಿ ಬರ್ತಾರೆ, ಅವಾಗ ಆ ಶುದ್ಧ ಮನಸ್ಸಿಂದ ಶುದ್ಧ ಆತ್ಮನಿಂದ ದೇವರಿಗೆ ಆರಾಧನೆ ಮಾಡೋದು ಸಂದರ್ಭ ಬರುತ್ತೆ. ಆವಾಗ ಪ್ರಭಾವವನ್ನು ಹೊಂದಿ ನಾನಿನ್ನು ನನ್ನ ಮಗಳನ್ನೇ ಆ ಒಂದು ಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಂತ ನಂಬಿಕೆಯಲ್ಲಿ ನಂಬಿರುವಂತ ಪವಿತ್ರಾತ್ಮ. ಹಾಗಂತ ಹೇಳಿಬಿಟ್ಟು ಯಾವ್ದಾದ್ರು ನಾವು ಎಷ್ಟು ತಪ್ಪು ಬೇಕಾದ್ರೂ ಮಾಡಿ ಏನ್ ಬೇಕಾದ್ರೂ ಮಾಡ್ಕೊಂಡು ಕೊನೆಗೆ ದೇವ್ರ ಕಡೆ ತಿರುಗಿದ್ರೆ ಎಲ್ಲ ಆಗುತ್ತೆ ಎಂದಲ್ಲ. ಮನಪೂರ್ವವಾಗಿ ಮಾಡುವಂತ ಪ್ರತಿಯೊಂದು ಪಾಪವನ್ನು, ತಪ್ಪನ್ನು, ಆಲೋಚನೆಗಳನ್ನು, ಚಿಂತಗಳನ್ನು ಪವಿತ್ರಾತ್ಮನ ವಿರೋಧವಾಗಿದೆ. 3ನೇ ವಿಷಯ ಫಸ್ಟ್ ಹೇಳಿದ್ರಲ್ಲಿ ಇದೆಯಲ್ಲ, ಒಂದು ವಿಷಯ ಇದೇನಾಗುತ್ತೆ, ಪವಿತ್ರಾತ್ಮನ ದುಃಖಪಡಿಸುವಂತ ವಿಷಯ. ಇಲ್ಲಿ ನೋಡಿ,
ದಾವೀದನು ಸೌಲನು ದೇವರಿಗೆ ತುಂಬಾ ಇಷ್ಟ ಆಗಿರೋ ವ್ಯಕ್ತಿಗಳು. ಆದ್ರೆ ಇಬ್ಬರದ್ದು ಮರಣದ ಬಗ್ಗೆ ನಾವು ನೋಡುವಾಗ, ಅವತ್ತು ನಾವು ಎಷ್ಟನೇ 4ನೇ ಭಾಗದಲ್ಲಿ 27, 3, 24ಗೆ ನಾವು ನೋಡಿರೋ ವಿಷಯ ಏನಂತ ಹೇಳಿದ್ರೆ, ಅಲ್ಲಿ ಇಬ್ರು ಸಾವನ್ನು ಒಂದು ಪೂರ್ವಕಾಲ ವೃತ್ತಾಂತ 10ನೇ ಅಧ್ಯಾಯ 13ನೇ ವಾಕ್ಯ ನೀವು ನೋಟ್ ಮಾಡ್ಕೊಳ್ಳಿ. ಒಂದು ಪೂರ್ವಕಾಲ ವೃತ್ತಾಂತ 10ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಸೌಲನು ಯೆಹೋವನ ಮಾತನ್ನು ಕೇಳದೆ ಆತನಿಗೆ ವಿರೋಧವಾಗಿ ದ್ರೋಹ ಮಾಡಿರುವುದರಿಂದಲೂ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸದೆ ಪ್ರೇತ ಸಿದ್ಧರಲ್ಲಿ ವಿಚಾರಿಸದಿಂದಲೂ ಅವನಿಗೆ ಇಂದ ಮರಣವಾಯಿತು. ಅಂದ್ರೆ ಸಾಧಾರಣ ಮರಣವಲ್ಲ ಆಗಿರೋದು. ಇಲ್ಲಿ ನೋಡಿ 10:1 ನೀವೆಲ್ಲ ನೋಟ್ ಮಾಡ್ಕೊಳ್ಳಿ. ನಾನು ಹೇಳ್ತಾರೆ 10ನೇ ವಾಕ್ಯದಿಂದ ನೀವೆಲ್ಲಿಂದ ಹೇಳಿದ್ರೆ, ಒಂದು ಪೂರ್ವಕಾಲ ವೃತ್ತಾಂತ 10ನೇ ಅಧ್ಯಾಯದಿಂದ 1ನೇ ವಾಕ್ಯದಿಂದ 10, 12, 13ನೇ ವಾಕ್ಯ ತನಕ ನೀವು ಓದಿ. ನಾನೊಂದು ಸಿಂಪಲ್ ಆಗಿ ಜಸ್ಟ್ ಒಂದು ಹೇಳ್ತೀನಿ. ಒಂದು, ಫಿಲಿಸ್ತೀರಿಂದನು ಇಸ್ರಾಯೇಲಿಗೇನು ಯುದ್ಧ ಆಯಿತು 1ನೇ ವಾಕ್ಯದಲ್ಲಿ, ಅವನ 3 ಮಕ್ಕಳನ್ನು ಕೊಂದರು 2ನೇ ವಾಕ್ಯದಲ್ಲಿ. 3ನೇ ವಾಕ್ಯದಲ್ಲಿ ಯುದ್ಧವು ಬಹು ಘೋರವಾಗಿತ್ತು. ಅದೇ 10:4 ಬೀದನಾಗಿ ಮಕ್ಕಳಲ್ಲಿರುವ ಆಯುಧ ವಾಹನಿಗೆ ತನ್ನನ್ನು ಕೊಲ್ಲು. ಅಂದ್ರೆ ಅವನ ಜೊತೆಯಲ್ಲಿರೋರಿಗೇನೆ, ಅವನ ಸೇನೆಗೇನೆ ಅವನ ಸಾಯಿಸುವಂತ ಹೇಳಿ, ಅದು ಆಗದಲ್ಲಿರೋ ನೋಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, 6ನೇ ವಾಕ್ಯದಲ್ಲಿ ನೋಡಿ, 4ನೇ ವಾಕ್ಯದಲ್ಲಿ ಕೊಲ್ಲು ಅಂತ ಹೇಳುವಾಗ ತಾನೇ ಕತ್ತಿ ಮೇಲೆ ಬಿದ್ದು ಸತ್ತನು. ಜಸ್ಟ್ ಲೈಕ್ ಎ ಸೂಯಿಸೈಡ್. ಸೌಲನು ದೇವರ ಮಗನಾಗಿ ಆಯ್ಕೆ ಮಾಡಿದಂತ ವ್ಯಕ್ತಿ, ಅರಸನಾಗಿರುವಂತ ವ್ಯಕ್ತಿಗೆ ಕೊನೆ ಹೆಂಗ ಅವನೇ ಅವನ್ನ ಕತ್ತಿ ಮೇಲೆ ಬಿದ್ದು ಸತ್ತನು. ಇದು ನೋಡಿದಂತ 15ನೇ ವಾಕ್ಯದಲ್ಲಿ ಆಯುಧವಾಹಕನು ಏನ್ ಮಾಡಿದೆ, ಅವನು ಹಾಗೆ ತನ್ನ ಕತ್ತಿ ಮೇಲೆ ಬಿದ್ದು ಅವನು ಸತ್ತ. 6ನೇ ವಾಕ್ಯದಲ್ಲಿ ಬರುವ ಹೀಗೆ ಸೌಲನು ಅವನ 3 ಮಂದಿ ಮಕ್ಕಳು ಒಂದೇ ದಿವಸದಲ್ಲಿ ಅವನ ಮನೆಯವರೆಲ್ಲರನ್ನು ಅದೇ ದಿವಸದಲ್ಲಿ ಸತ್ತುವುದು. ಮರುದಿನ 8 ಮತ್ತು 9 ವಾಕ್ಯದಲ್ಲಿ ಸೌಲನು ಮತ್ತು ಅವನ ಮಕ್ಕಳು ಈ ಫಿಲಿಸ್ತೀನ್ ಏನ್ ಮಾಡಿದ, ಮರುದಿನ ಫಿಲಿಸ್ತೀನ್ ಏನ್ ಮಾಡಿದೆ ಅಂತ ಹೇಳಿದ್ರೆ, ಸೌಲನು ಮತ್ತು ಅವರ ಮಕ್ಕಳು ಅವರ ತಲೆಯನ್ನು, ಆಯುಧಗಳನ್ನು ದೇಶದ ಎಲ್ಲಾ ಕಡೆ ತಲೆ ಕತ್ತರಿಸಿ ಅವರ ಆಯುಧವನ್ನು ಹಿಡಿದುಕೊಂಡು ದೇಶದ ಎಲ್ಲ ಕಡೆಯನ್ನು ಪ್ರದರ್ಶನ ಮಾಡಿ, ಕೊನೆಗೆ 10ನೇ ವಾಕ್ಯದಲ್ಲಿ ಅವನ ಆಯುಧಗಳನ್ನು ತಮ್ಮ ದೇವಸ್ಥಾನದಲ್ಲಿ ತಲೆಯನ್ನು ನನ್ನ ಗುಡಿಯಲ್ಲಿ ಅಲ್ಲಿ ಯಾವುದೋ ಒಂದು ಇವರು ಆರಾಧನೆ ಮಾಡುವಂತ ಅಲ್ಲಿನೂ ಗುಡಿಯಲ್ಲಿ ಜಡಿದರು, ಅಂದ್ರೆ ನೇತಾಕಿದ್ರು. 12ನೇ ವಾಕ್ಯದಲ್ಲಿ ತಲೆ ಇಲ್ಲದ ಶವ ಎಲುಬುಗಳು ಮರದ ಕೆಳಗೆ ಸಮಾಧಿ. ಪ್ರಿಯರ ನೋಡಿ, ಇಸ್ರಾಯೇಲ್ ಒಬ್ಬ ಅರಸನಿಗೆ ಆಗಿರೋದು ಅವನು ಮಾಡಿದೇನು ಹೇಳಿ, ದೇವರಿಂದ ದೂರ ಹೋಗಿರೋದು. ರಕ್ಷಣೆ ಹೊಂದಿ ಪವಿತ್ರಾತ್ಮನ ಹೊಂದಿದಂತ ಪ್ರತಿಯೊಬ್ಬರಿಗೇನು ಇದೊಂದು ಎಚ್ಚರಿಕೆ ಮಾತು. ಅದೇ ರೀತಿಯಲ್ಲಿ ದೇವರ ಮುಂದೆ ತಗ್ಗಿಸುವಂತ ದಾವೀದನಿಗೆ ಒಂದು ಪೂರ್ವಕಾಲ ವೃತ್ತಾಂತ 10ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಯೆಹೋವನು ಅವನನ್ನು ಕೊಲ್ಲಿಸಿ ಯಾಜ್ಯವನ್ನು ಇಷಯನ ಮಗನಾದ ದಾವೀದನಲ್ಲಿ ನಾವು ನೋಡುವಾಗ ರಕ್ಷಣೆಯನ್ನು ನಾನು ಆಗಲೇ ಹೇಳಿದೆಯಲ್ಲ, ಇದಕ್ಕೆ ಆತನಿಗೆ ವಿರೋಧವಾಗಿ ಆತನ ನ್ಯಾಯ ವಿಚಾರಣೆಯಲ್ಲಿ ನಂಬದೆ ಇನ್ನು ಬದುಕದಾದ್ರೆ ಸರಿಪಡಿಸ್ಲಿಕ್ಕೋಸ್ಕರ ಪವಿತ್ರಾತ್ಮನ ನಮ್ಮ ಜೀವನದಲ್ಲಿ ಬೇಕು ನಮಗೆ. ನೋಡಿ, ಇದು ನಮ್ಮ 4ನೇ ಭಾಗದಲ್ಲಿ ನಾವು ನೋಡಿದಾದ್ರೆ ಈ ದಾವೀದರು ಎಷ್ಟು ದೇವರಿಗೆ ಎಷ್ಟು ಮೆಚ್ಚುಗೆಯಾಗಿ ಇಲ್ಲ. ಆ 14ನೇ ವಾಕ್ಯ ನಿಮಗೆ ಒಂದ್ಸರಿ ನೀವು ಸಿಕ್ಕುವ 14, 16, 17 ತುಂಬಾ ಚೆನ್ನಾಗಿದೆ. ಫ್ರೀ ಆಗಿರುವಾಗ ಒಂದ್ಸರಿ ಓದಿ ನೋಡಿ. ತುಂಬಾ ಚೆನ್ನಾಗಿರೋದಂತ ಭಾಗಗಳು. ದೇವರು ಯಾವ ರೀತಿಯಲ್ಲಿ ದಾವೀದನನ್ನು ಸಹಾಯ ಮಾಡಿ, ಸಮಾಧಾನ ಮಾಡಿ, ಸಂತೋಷದಿಂದ ಅವನು ಬದುಕುವಾಗೆ ಸಹಾಯ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ದೇವರಿಗೆ ನಾವು ಒಪ್ಪಿಸಿ ದೇವರ ಜೊತೆ ಇರುವ ಸಂದರ್ಭದಲ್ಲಿ ನಾವು ಇವತ್ತು ಇಲ್ಲಿಗೆ ನಿಲ್ಸೋಣ, ಯಾಕಂದ್ರೆ ಮುಗಿಯಲ್ಲ. 5ನೇ ಭಾಗ ನೆಕ್ಸ್ಟ್ ಇದರಲ್ಲಿ ಇದು ಮಾಡ್ಕೊಳ್ಳೋಣ. ದೇವರ ಸಾನ್ನಿಧ್ಯದಲ್ಲಿ ದೇವರ ಆತ್ಮನ ನೋವಿಸದಲ್ಲೇ ದೇವರ ಕಲ್ಪನೆಗಳು ಪಾಲಿಸಿ ನಾವು ಜೀವಿಸುವ ನಮ್ಮ ಜೀವನದಲ್ಲಿ ಈ ವಿಷಯಗಳೆಲ್ಲವನ್ನು ನಮ್ಮ ಜೀವನದಲ್ಲಿ ನಮ್ಮ ಕೃಪೆಯಿಂದ, ದೇವರ ಕೃಪೆಯಿಂದ ದೇವರು ಅನುಗ್ರಹಿಸಿ ಕೊಡುವಂತ ವ್ಯಕ್ತಿಗಳಾಗಿ. ನೆಕ್ಸ್ಟ್ ಇದರಲ್ಲಿ ನೋಡುವಾಗ ದಾವೀದನು ಅವನ ಎಲ್ಲಾ ಸೌಭಾಗ್ಯಗಳನ್ನು ಅನುಭವಿಸಿ ಪೂರ್ಣ ಆಯುಸ್ಸು ಆಗಿ ಅವನು ದೇವರ ಈಗ ಸಮಾಧಿಗೆ ಸೇರ್ಕೊಂಡು ಅಂತ ಹೇಳ್ತಾರೆ. ಪ್ರೇರೆ ಇವತ್ತ ಈ ಕನ್ಕ್ಲೂಷನ್ ಸೆಷನ್ ನಿಮ್ಗೆಲ್ಲರಿಗೇನು ಅನುಕೂಲವಾಗಿದೆ ಅಂತ ಅನ್ಕೊಳ್ತೀನಿ.